ಗೊತ್ತಿಲ್ಲ ನೈನಿ. ಆ ವಿಶಾಲಾಕ್ಷಿ ಏನ್ ಹೇಳಿದ್ಲೆ ಹೇಳು? ತಿಲೋತ್ತಮ್ಮ ಅತ್ತಿಗೆ 4 ದಿನದಲ್ಲಿ ಕಣ್ಣು ಮುಚ್ಕೊಂಡ್ರೆ 4 ತಿಂಗಳಲ್ಲಿ ನನ್ ಮಗು ಆಗಿ ಕಣ್ಣು ಬಿಡ್ತಾರೆ ಅಂತ ತಾನೆ? ಹೋಗಿರೋರು ಮತ್ತೆ ಪುನರ್ಜನ್ಮ ಎತ್ತಿದ್ರೆ ನಮ್ಮವರು ನಮ್ ಜೊತೆನೆ ಇದ್ದಂಗ ಆಗ್ತದೆ ಅಲ್ವಾ ಚಿಕ್ಕಮ್ಮ? ದುರಂದರಳ ಭಯ ಅದಲ್ಲ ನೈನಿ. ಗಾಯತ್ರಿ ಪುಟ್ಟಿಗೆ ಗೊತ್ತಿದೆಯೇನೋ ಅಂತ. ಯಾವ ವಿಷಯ? ಹೊಟ್ಟೆಲ್ ಬೆಳಿತಿರೋ ಮಗು ತಿಲೋತ್ತಮನ ಅಂಶ ಅಂತ. ಅದಕ್ಕೆ ನನಗ್ ಭಯ ಆಗ್ತಾ ಇರೋದು. ಕೈ ಇಟ್ಟು ಏನ್ ಮಾಡ್ಬಿಟ್ಲು ಅಂತ. ಸುಮ್ಮನಿರಿ ಚಿಕ್ಕಮ್ಮ, ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನ್ ಅನ್ಕೊಳಲ್ಲ. ಕೇಳೋದಕ್ಕೆ ಇದು ತಮಾಷೆಯಾಗೆ ಇರ್ಬೋದು, ಆದ್ರೆ ತೊಂದ್ರೆ ಆದ್ಮೇಲೆ ಅಯ್ಯೋ ಪಾಪ ಅಂತ ಕರುಣೆ ತೋರ್ಸೋರೆ ಜಾಸ್ತಿ ಇಲ್ಲಿ. ಯಾವುದಕ್ಕೂ ಒಳ್ಳೇದು ಗಾಯತ್ರಿ ಪುಟ್ಟಿನ ಸ್ವಲ್ಪ ದೂರನೇ ಇಟ್ಬಿಡಮ್ಮ. ನಿಮ್ದು ಯಾಕೋ ಇವತ್ತು ಜಾಸ್ತಿ ಆಯ್ತು. ಚಿಕ್ಕ ಮಗು. ಯಾವಾಗ ತಿಲೋತ್ತಮ ಅತ್ತಿಗೆ ಸತ್ತು ನನ್ ಹೊಟ್ಟೆನಲ್ಲಿ ಹುಟ್ಟುತ್ತಾರೆ ಅಂತ ವಿಶಾಲಾಕ್ಷಿ ಹೇಳಿದ್ಲು, ಅದಾದ್ಮೇಲೆನೆ ಈ ಮಗು ನೋಟದಲ್ಲೂ ಕೂಡ ವ್ಯತ್ಯಾಸ ಗಮನಿಸಿದೀನಿ. ಸತ್ತು ಹೋಗಿ ಹೋಗಿ ನನ್ನ ಹೊಟ್ಟೆಲ್ಲೇ ಹುಟ್ಟಬೇಕಾ? ರಾಕ್ಷಸಿನ ನಾನು ಹೆರೋದು ನನ್ ಕರ್ಮ. ಏಯ್, ನೀನ್ ಹೀಗ್ ಹೇಳ್ತಾ ಇದ್ರೆ ನನ್ಗಿನ್ನು ಬದುಕ್ಬೇಕು ಅನ್ಸತ್ತೆ. ಈ ಜನ್ಮನ ಉಳಿಸ್ಕೊಳ್ದೆ ಹೊರತು ನೀನ್ ವರ್ಣಿಸ್ತಿರೋ ಮಾತಿಗೆ ಮರಳಾಗಿ ತಪ್ಪಿಸ್ಕೋಬೇಕು ಅನ್ನಿಸ್ತಾ ಇದೆ. ಅಫ್ಕೋರ್ಸ್ ಮಾಮ್. ಅಯ್ಯೋ ಅಪ್ಪಿತಪ್ಪಿನೋ ಗ್ರಹಚಾರ ಕೆಟ್ಟೋ ಈ 4 ದಿನದಲ್ಲಿ ನೀವು ಸತ್ತೋದ್ರಿ ಅಂತ ಇಟ್ಕೊಳ್ಳಿ. ಛೀ, ನಿಲ್ಸು. ನೀನು ನಿನ್ ಸಾವಿನ ಮಾತು. ಅಯ್ಯ, ಇವು ಸಾವಿನ ವಿಷಯ ಅಲ್ಲ ಮಾಮ್, ನೀವು ಸತ್ತೋಗೋ ಅಂತ ವಿಷಯ. ನಿನ್ ಮಾತ್ ಕೇಳ್ತಿದ್ರೆ ನಿಜವಾಗ್ಲೂ ನನಗೆ ಸಾಯ್ಬೇಕು ಅನ್ಸ್ತಾ ಇದೆ. ಸಾರಿ, ಅಂದ್ರೆ ನೀವು ಮತ್ತೆ ಅತ್ತೆ ಹೊಟ್ಟೆಲಿ ಹುಟ್ಟಬಾರ್ದು ಅಂತ ಅಂದ್ರೆ ಏನ್ ಮಾಡ್ಬೇಕು ಅದನ್ನ ಮಾಡಿ. ನಿಮ್ಗೇನೇ ಸಹಾಯ ಬೇಕಂದ್ರೂ ನಾನ್ ಮಾಡ್ತೀನಿ ಮಾಮ್, ಪ್ರಾಮಿಸ್. ಹೇಳ್ತೀನಿ ವಲ್ಲಭ, ನಾಳೆ ಬೆಳಗಾಗೋಷ್ಟ್ರಲ್ಲಿ ಫ್ರೆಶ್ ಥಾಟ್ಸ್ ಬರುತ್ತೆ, ಆಗ ಹೇಳ್ತೀನಿ. ಹೋಗಿ ಮಲ್ಕೋ. ನಿಮ್ಮನ್ನ ಒಬ್ಬರನ್ನ ಬಿಟ್ಟು ಹೋಗು ಅಂತ ಹೇಳ್ತೀರಾ ಮಾಮ್? ನೀನು ಹೋಗಿಲ್ಲ ಅಂದ್ರೆ ನೀನು ಇನ್ನು ಏನೇನ್ ಮಾತಾಡ್ತೀಯ ಅನ್ನೋ ಭಯದಲ್ಲೇ ನನ್ನ ಅರ್ಧ ಜೀವ ಹೊರಟು ಹೋಗುತ್ತೆ ಕಣೋ. ಓ, ಐ ಸಿ, ಐ ಗಾಟ್ ಇಟ್. ಟೇಕ್ ಕೇರ್ ಮಾಮ್. ಗುಡ್ ನೈಟ್. ವಲ್ಲಭ, ಮಾಮ್, ಡೋರ್ಗೆ ಲಾಕ್ ಹಾಕೊಂಡು ಹೋಗು. ಯಾಕೆ? ನಾನಿಲ್ಲ ಅನ್ಕೊಂಡ್ಬಿಡ್ತಾರಲ್ವಾ. ಓ ಓ, ತುಂಬಾ ಬುದ್ಧಿವಂತನೇ ಮಾಮು. ಯಾಮನೆ ಬಂದ್ರು ಸರಿನೇ, ನೀವು ರೂಮಲ್ಲಿ ಇಲ್ಲ ಅಂತ ಸುಮ್ನೆ ಹೋಗ್ತಾನೆ ಇರ್ತಾನೆ. ಅಂತದ್ರಲ್ಲಿ ಹಸ್ಗೂಸ್ ಗಾಯತ್ರಿ ಏನ್ ಮಹಾ, ಏನಂತೀರಾ ಅಲ್ವಾ? ಹಾಗೆ ಅನ್ಕೊಳ್ಳೋ. ಬೀಗ ಹುಷಾರು. ಓಕೆ ಮಾಮ್. ಏಯ್, ಈಗ್ಲೇ ನೀನ್ ಇಲ್ಲಿ ವಾಕ್ ಮಾಡ್ಬೇಕಾ? ಹಾಗಾದ್ರೆ ನೀವ್ ನನ್ ಮೇಲೆ ಕಣ್ಣು ಹಾಕಿದ್ರಿ ಅಂತ ಆಯ್ತು. ನೀನ್ ಹತ್ರ ಓಡಾಡಿದ್ರೆ ನಂಗೆ ಡಿಸ್ಟರ್ಬ್ ಆಗಲ್ವಾ? ಒಂದ್ 2 ನಿಮಿಷ ಅದನ್ನ ಸೈಡಲ್ಲಿಟ್ಟು ನಾನು ಹೇಳೋದನ್ನ ಕೇಳಿಸ್ಕೋಬೋದಲ್ವೇನ್ರಿ? ಕಸಾನ ಎಸದ್ ಬಿಡ್ತಾರೆ ಸುಮನ, ಶೇರ್ ಮಾಡ್ಕೊಳಲ್ಲ. ಕಸದ ಬಗ್ಗೆ ಅಲ್ಲ ರೀ, ಆಶಯದ ಬಗ್ಗೆ. ನಿನಗೂ ಆಶಯ ಅನ್ನೋದಿದ್ಯಾ? ಇದೆ ಅಲ್ವಾ ಗರ್ಭಕೋಶ.
ಅದನ್ನು ಕೊಂಡ್ಕೊಂಡಿದ್ದೆ ಅಲ್ವಾ. ಏನೋ ಒಂದ್ ಬಿಡ್ರಿ. ಇವಾಗ ನನ್ ಬಗ್ಗೆ ಬಿಟ್ಟು ದುರಂದರ ಚಿಕ್ಕಿ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಬೇಕಾಗತ್ತೆ ನಾವು. ಯಾಕಮ್ಮ? ಹೌದು, ಅದಕ್ಕೆ ಸಂತೋಷ ಪಟ್ಟು ಈ ಜನ್ಮದಲ್ಲಿ ಗಾಯತ್ರಿ ಪುಟ್ಟಿ ಕೈಯಿಂದ ಸಾಧ್ಸಕ್ಕೆ ಏನಾದ್ರೂ ನೋಡಿದ್ರೆ ಋಣ ಉಳಿಸ್ಕೊಂಡಂಗ ಆಗುತ್ತೆ. ಅದ್ ಸರಿ ರೀ, ಆಲ್ರೆಡಿ 6 ತಿಂಗಳು ತುಂಬಿರೋ ಚಿಕ್ಕಿ ಹೊಟ್ಟೆಯಲ್ಲಿ ಯಾವ್ದೋ ಒಂದ್ ಮಗು ಬೆಳೀತಿದೆ ಅಲ್ವಾ? ಹಾಗಿರ್ಬೇಕಾದ್ರೆ ತಿಲೋತ್ತಮ ಅತ್ತೆಗೆ ಅವಕಾಶ ಎಲ್ಲಿರತ್ತೆ ಹೇಳಿ? ಯಾಕೆ ಅಂದ್ರೆ ಇವ್ರಿನ್ನೂ ಬದುಕೇ ಇದಾರಲ್ವಾ? ವಿಶಾಲಾಕ್ಷಿ ಏನ್ ಹೇಳಿದ್ಲು ಅಂತ ಕೇಳಿಸ್ಕೊಳ್ಳಿಲ್ವಾ ನೀನು? 4 ದಿನದಲ್ಲಿ ನಮ್ಮಮ್ಮ ಗಾಯತ್ರಿ ಪುಟ್ಟಿ ಕೈಯಿಂದ ಸಾಯ್ತಾರಂತೆ. ಅವಾಗ್ಲೇ ಪುನರ್ಜನ್ಮ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆಯಂತೆ. ಇಲ್ಲ ಅಂದ್ರೆ ಇನ್ ಸ್ವಲ್ಪ ದಿನ ಬದುಕ್ತಾರೆ. ಅದಾದ್ಮೇಲೆ ಚಿಕ್ಕಿಗೆ ಡೆಲಿವರಿ ಆಗುತ್ತೆ. ಅತ್ತೆ ಮಾತ್ರ 100 ವರ್ಷ ಬದುಕ್ತಾರೆ ಅಂತೀರಾ? ಚಾನ್ಸೇ ಇಲ್ಲ ಸುಮನ. ಇವಾಗ ತಪ್ಪಿಸ್ಕೊಂಡ್ರು ಅಂದ್ರೆ ಇನ್ಯಾವತ್ತು ಏನು ನಡೆಯಲ್ಲ ಅಂತಲ್ಲ. ಶುಕ್ರವಾರದೊಳಗೆ ಮರಣ ಶಿಕ್ಷೆ ಅನುಭವಿಸಿದ್ರೇನೆ ಮತ್ತೆ ಈ ಮನೆ ಮಗು ಹಾಗೆ ತಾನ, ಹೆಸರು, ವೈಭವ ಎಲ್ಲ ಸಿಗುತ್ತೆ. 5ನೇ ದಿನಕ್ಕೆ ಕಾಲಿಟ್ರೆ ಪುನರ್ಜನ್ಮ ಇರಲ್ಲ ಅಂತಲ್ಲ, ಇರುತ್ತೆ. ಆದ್ರೆ ಯಾವುದೋ ನಾಯಿಯಾಗೋ, ಹಂದಿಯಾಗೋ, ಕತ್ತೆಯಾಗೋ ಹುಟ್ಟಿ ನೋವು ಅನುಭವಿಸ್ಬೇಕಾಗುತ್ತೆ. ಶ್ರೀಮಂತರ ಮನೇಲಿ ಹುಟ್ಟಿ ಲಕ್ಸುರಿಯಾಗಿ ಬದುಕೋದ್ ಬಿಟ್ಟು ಪ್ರಾಣಿಯಾಗಿ ಹುಟ್ಬೇಕು ಅಂತ ಯಾಕೆ ಅನ್ಕೋತಾರೆ? ಅದಕ್ಕೆ ಗಾಯತ್ರಿ ಪುಟ್ಟಿ ಕೈಯಲ್ಲಿ ಈ ಜನ್ಮಕ್ಕೆ ವಿಮುಕ್ತಿ ಸಿಗ್ಬೇಕು ಅಂತ ಮನ್ಸಾರೆ ಕೇಳ್ಕೋಬೇಕು. ನಮ್ ದೊಡ್ಡಮ್ಮಂಗೆ ಕ್ಷಮೆ ಕೇಳಿ ಕಣ್ಮುಚ್ಬೇಕು. ತಮಾಷೆ ಮಾಡ್ತಾ ಇದ್ದೀರಾ? ಹೀಗೆ ನಡೆಯುತ್ತೆ ಅನ್ನೋದು ಗೊತ್ತಾದ್ಮೇಲೆ ಯಾರು ತಮಾಷೆ ಮಾಡ್ತಾರೆ ಸುಮನ?